ಎಲ್ಲಿಂದ ಶುರು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ಇವತ್ತು ಸಂಜೆ ಇಲ್ಲಿಗೆ ಬರೋದಕ್ಕೆ ನಾನು ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಟೀ ಕುಡಿತಾ ಟಿವಿ ನೋಡ್ಬೇಕಾದ್ರೆ ನಮ್ಮ ಚಂದನ ವಾಹಿನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಇಂಟರ್ವ್ಯೂ ಬರ್ತಾ ಇತ್ತು. ಹಳೆ ಇಂಟರ್ವ್ಯೂ, ಅದನ್ನು ರೀಪ್ಲೈ ಮಾಡೋದು. ಸೊ ಅದರಲ್ಲಿ ಅವ್ರ ಕಾಂಪೇರ್ ಕೇಳಿದ್ರು, ಸರ್ ಇಷ್ಟೊಂದು ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಸಿಕ್ಕಿದ್ದಾದರೂ ಹೇಗೆ ಅಂತ. ಅವ್ರು ಹೇಳಿದ ಒಂದೇ ಮಾತು, ನನ್ನ ಮೇಲೆ ನಂಬಿಕೆ ಇಟ್ಟಂತ ನನ್ನ ನಿರ್ಮಾಪಕ ಮತ್ತು ನನ್ನ ನಿರ್ದೇಶಕರು, ಅವರಿಂದ ನನಗೆ ಆ ಸಿನಿಮಾಗಳು ಬಂದು ಅದರಿಂದ ನಾನು ಡಾಕ್ಟರ್ ರಾಜ್ಕುಮಾರ್ ಆದೆ ಅಂತ, ಅಂದರೆ ರಾಜಕುಮಾರನಾದೆ ಅಂತ ಅವ್ರು ಹೇಳ್ಕೊಂಡ್ರು. ಸೊ ಹಾಗೆ ನಾನು ಇವತ್ತು ನಮ್ಮ ನಿರ್ಮಾಪಕರಿಗೆ, ನಮ್ಮ ನಿರ್ದೇಶಕರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಬಿಕಾಸ್ ಅವರು ನನಗೆ ಈ ಸಿನಿಮಾ ಕೊಟ್ಟಿದ್ದೀನಿ ಅಂದರೆ ಬಹುಶಃ ಈ ಸಿನಿಮಾ ನಾನು ಕೈ ಬಿಟ್ಟು ಹೋಗ್ತಿತ್ತೋ ಏನೋ ಗೊತ್ತಿಲ್ಲ. ಸೊ ಸಿನಿಮಾ ಹೀಗೆ ಬಂತು ಅಂದರೆ ನಮ್ಮ ಕಿಶೋರ್ ಅವರು ನನಗೆ, ನೀವು ನಂಬ್ತಿರೋ ಬಿಡ್ತಿರೋ, ನನ್ನನ್ನು ಬಿಡಲೇ ಇಲ್ಲ ಅವರು. ಸರ್ ಒಂದ್ಸರಿ ಕತೆ ಕೇಳಿ ಅಂದರು. ಸರಿ ಬಂದು ಕತೆ ಕೇಳಿ ಏನಿಲ್ಲ ಸರ್, ಸಿನಿಮಾ ತೋರಿಸ್ತೀನಿ ಅಂದರು. ಸಿನಿಮಾನ ಹೇಗೆ ತೋರಿಸ್ತೀರಾ ಅಂದರೆ, ತೋರಿಸ್ತೀನಿ ಸರ್, ನಾನು ಆ್ಯನಿಮೇಷನ್ ಮಾಡಿದ್ದೀನಿ, ತೋರಿಸ್ತೀನಿ. ಸೊ ಸರಿ ಒಂದ್ಸರಿ ಬನ್ನಿ ನೋಡೋಣ ಅಂತ ಹೇಳಿದಾಗ ನಮ್ಮ ನಂಜಣ್ಣನ ಆಫೀಸಲ್ಲಿ ಟೆರರ್ ಚಿತ್ರದ ಏನೋ ಮಾತುಕತೆ ಮಾಡ್ತಾ ಕೂತಿದ್ವಿ. ಅಲ್ಲಿ ಬಂದು ನನಗೆ ಇಡೀ ಸಿನಿಮಾವನ್ನು ತೋರಿಸಿದ್ರು. ಆ ಸಿನಿಮಾ ನೋಡಿದಾಗಲೇ ನಾನು ಅಷ್ಟು ಇಂಪ್ರೆಸ್ ಆಗ್ಬಿಟ್ಟಿದ್ದೆ, ಎಷ್ಟು ಚೆನ್ನಾಗಿ ಆ ಆ್ಯನಿಮೇಷನ್ನ ಮಾಡಿದ್ರು ಅಂದರೆ ಇಟ್ ವಾಸ್ ವೆರಿ ಗ್ರಿಪ್ಪಿಂಗ್. ಸೊ ಇದು ಸಿನಿಮಾ ಆದಾಗ ಇನ್ನೂ ಚೆನ್ನಾಗಾಗುತ್ತೆ ಅಂತ ಅನಿಸಿ ಕೊನೆಗೆ ಅವರು ಒಂದು ಮಾತು ಹೇಳಿದ್ರು ನನಗೆ, ಸರ್ ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಇನ್ ಯುವರ್ ಕೆರಿಯರ್ ಅಂತ ಹೇಳಿದ್ರು. ಅದು ಬಹುಶಃ ನಾನು ಸಿನಿಮಾ ನೋಡಿದ್ಮೇಲೆ ನಾವು ರಫ್ ಕಾಪಿ ನೋಡಿದಾಗ ಅದು ಅನ್ನಿಸ್ತು, ಐ ಥಿಂಕ್ ಇಟ್ ವಿಲ್ ಬಿ ಅನದರ್ ಫೆದರ್ ಇನ್ ಮೈ ಕ್ಯಾಪ್. ಯಾಕೆಂದರೆ ತುಂಬ ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಕತೆ, ಆಮೇಲೆ ಒಬ್ಬ ಆ್ಯಕ್ಷನ್ ಹೀರೋನ ಇಟ್ಕೊಂಡು ಆ್ಯಕ್ಷನ್ ಇಲ್ಲದೆ ಸಿನಿಮಾದಲ್ಲಿ ಹೇಗೆ ಕಂಪ್ಲೀಟ್ ಕೇಸ್ನ ಸಾಲ್ವ್ ಮಾಡ್ತಾರೆ. ಐ ಪ್ಲೇ ಪೊಲೀಸ್ ಆಫೀಸರ್ ಈ ಸಿನಿಮಾದಲ್ಲಿ. ಸೊ ಪೊಲೀಸ್ ಆಫೀಸರು ಚಿಕ್ಕಮಂಗ್ಳೂರಿಗೆ ಬೇರೆ ಏನೋ ಕೇಸ್ಗೋಸ್ಕರ ಹೋಗಿರ್ತಾನೆ, ಅಲ್ಲಿ ಬೇರೆ ಕೇಸ್ಗಳು ಓಪನ್ ಆಗ್ತಾ ಹೋಗ್ತಾ 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 ಸಿನಿಮಾ ನಿಮಗೆ ಹೇಗೆ ಗ್ರಿಪ್ಪಿಂಗ್ ಆಗಿ ಕೂರಿಸುತ್ತೆ ಅಂದರೆ, ಆ್ಯಂಡ್ ಆಫ್ಕೋರ್ಸ್ ಹೈಲೈಟ್ ಸಸ್ಪೆನ್ಸ್, ಆಬ್ವಿಯಸ್ಲಿ ಯಾರು ಗೆಸ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಸಿನಿಮಾ ಕತೆ ನೋಡ್ಬೇಕಾದ್ರೆ ನನಗೇನೆ, ಆ್ಯನಿಮೇಷನ್ ನೋಡ್ಬೇಕಾದ್ರೆ ನನಗೇನೆ ಗೆಸ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಸಿನಿಮಾ. ಹಾಗೆ ನನ್ನ ಟೀಮ್ ಬಗ್ಗೆ ಹೇಳಬೇಕು ಅಂದರೆ, ಉದಯ್ ಫಸ್ಟ್ ಆ್ಯಕ್ಚುಲಿ ಈ ಸಿನಿಮಾನ ನಮ್ಮ ಇನ್ನೊಬ್ರು ಮಾಡಬೇಕಾಗಿತ್ತು, ಹೆಸರು ಬೇಡ, DOP. ಸೊ ಅದು ಯಾವುದೋ ಕಾರಣ ಅಂತ, ಇದು ಮಾಮೂಲಿ ಬಿಡಿ ಬೈಕಿಲ್ಲ. ಸೊ ಕಾರಣಾಂತರಗಳಿಂದ ಅದು ಆಗದೆ ಇದಕ್ಕೆ ಯಾರು DOP ಕೇಳಿದ ತಕ್ಷಣ ಉದಯ್ ಅಂತ ಹೇಳಿದ್ರು. ಅವಾಗ ತಾನೇ ಅವಾಗ ನಮ್ಮ ವಿಜಯ ರಾಘವೇಂದ್ರ ಸಿನಿಮಾ ರಿಲೀಸ್ ಆಗಿತ್ತು, ಅದರಲ್ಲಿ ರಾಘು ಸಿನಿಮಾ ರಿಲೀಸ್ ಆಗಿತ್ತು. ಅದರಲ್ಲಿ ಅವ್ರ ಹೆಸರನ್ನು ನೋಡಿದ್ದೆ ಟ್ರೈಲರಲ್ಲಿ, ಉದಯ್ ಇಲ್ಲ ಅಂತ. ಸೊ ಅದೇ ಸಿನಿಮಾ, ನಮ್ಮ ಸಿನಿಮಾಗೆ ಅದೇ DOP ಬರ್ತಿದ್ದಾರೆ ಅಂದ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ. ಉದಯ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಐ ಥಿಂಕ್ ಒನ್ ಆಫ್ ದ ಹೈಲೈಟ್ಸ್ ಆಫ್ ದ ಫಿಲ್ಮ್ ಇಸ್ ಯುವರ್ ಸಿನಿಮಾಟೋಗ್ರಫಿ. ಸೊ ಹಾಗೆ ಇನ್ನು ನಮ್ಮ ಸಹನಟರ ಬಗ್ಗೆ, ಅರಸರ ಬಗ್ಗೆ ಹೇಳಬೇಕು. ಅಫ್ಕೋರ್ಸ್ ನಾನು ಏನು ಅಂತ ಹೇಳೋಗೆ ನನಗೂ ಈಗ ಅನುಮತಿ ಇಲ್ಲ. ಸುಬ್ಬಲಕ್ಷ್ಮಿ ಅವರಾಗಿರ್ಬೋದು, ಪ್ರತಿಯೊಬ್ಬರು, ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ನನ್ನ ನಾಯಕ ನಟಿ ರಂಜನಿ ಅವರಿಗೆ. ಅವರೇ ಹೇಳೋದ್ರಲ್ಲ, ನಾನು ಹೇಳ್ತಾ ಇದ್ದೀನಿ, ಈ ಸಿನಿಮಾ ಆದಮೇಲೆ ಬಹುಶಃ ಐ ಥಿಂಕ್ ಭಾಳಷ್ಟು ಜನ ನಿರ್ದೇಶಕರು, ನಿರ್ಮಾಪಕರು ಲೇಡೀಸ್ ಓರಿಯೆಂಟೆಡ್ ಸಿನಿಮಾ, ಈಗ ನಾವು ಬಾಲಿವುಡಲ್ಲಿ, ತಮಿಳಲ್ಲಿ, ತೆಲುಗಲ್ಲೆಲ್ಲ ಹೇಗೆ ನೋಡ್ತೀವಿ, ಆ ಥರ ಕನ್ನಡದಲ್ಲಿ ಬಹುಶಃ ಅವರಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅನಿಸ್ತಾ ಇದೆ. ಬಿಕಾಸ್ ಶಿ ಹ್ಯಾಸ್ ಪರ್ಫಾರ್ಮ್ಡ್ ರಿಯಲಿ ಗುಡ್. ಅಂದರೆ ನಾನು ಹೇಳಬಾರ್ದು, ನೀವು ಸಿನಿಮಾ ನೋಡಿದಾಗ ನೀವಾಗಲೇ ಹೇಳ್ತೀರಾ ಅವ್ರಿಗೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಫ್ಕೋರ್ಸ್ ಈ ಪ್ಲೇಸ್ ಮೈ ವೈಫ್ ಇನ್ ದ ಫಿಲ್ಮ್, ಒಂದು ಗರ್ಭಿಣಿಯ ಪಾತ್ರ, ಸೈಕಾಟ್ರಿಸ್ಟ್ ಪಾತ್ರ. ಸೊ ಥ್ರೂ ಔಟ್ ನಮ್ಮಿಬ್ಬರದ್ದು ಜರ್ನಿ ಇರುತ್ತೆ ಸಿನಿಮಾದಲ್ಲಿ. ಸೊ ಅವ್ರು ಆ್ಯಕ್ಚುಲಿ ಪ್ಲೇ ಮಾಡಿರುವಂಥ ಕ್ಯಾರೆಕ್ಟರ್ ಅಷ್ಟು ಈಸಿ ಅಲ್ಲ, ಬಟ್ ತುಂಬ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಹೀಗೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರಲ್ಲ, ಹೀಗೆ ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಸೊ ನಾವು ಮೈಸೂರವ್ರು ಆಗಿರೋದ್ರಿಂದ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಬಿಟ್ಟು ಬೇರೆ ಯಾವುದು ಯೂಸ್ ಮಾಡೋದಿಲ್ಲ. ಸೊ ಹಾಗೆ ಅವ್ರು ಹೇಳಿದಾಗೆ ಕನ್ನಡ ಪೇಪರ್ ಬಿಟ್ಟು ಬೇರೆ ಯಾವುದು, ಇಂಗ್ಲೀಷ್ ಪೇಪರ್ ಬರುತ್ತೆ ಮನೆಗೆ, ಬಟ್ ನಾವು ಓದೋದು ಫಸ್ಟ್ ಕನ್ನಡ ಪೇಪರ್. ಸೊ ಹಾಗಾಗಿ ಥ್ಯಾಂಕ್ ಯು. ಅದನ್ನು ಆದಷ್ಟು ನಾವು, ನೀವು ಯಾವ ಥರ ಕಾಫಿಗೆ ಸಿಕ್ಕರೆ ನಾವು ನೀವು ಮಾತಾಡ್ಬೋದು. ಎಸ್. ಸೊ ಹಾಗೆ ಪ್ರತಿಯೊಬ್ಬರಿಗೂ, ನನ್ನ ನಿರ್ಮಾಪಕರಿಗೆ, ನನ್ನ ನಿರ್ದೇಶಕರಿಗೆ, ನನ್ನ ಸಹನಟರಿಗೆ,
ಗೌತಮ್ ಅವರೆಲ್ಲರೂ ಹಿಂದೆ ಕೂತ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಅವರು ತುಂಬ ಅದ್ಭುತವಾಗಿ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಹಾಗೆ ನನ್ನ ಡೈರೆಕ್ಷನ್ ಟೀಮ್, ರಾಮಣ್ಣ ಟೀಮ್, ಆ್ಯಂಡ್ ಫೈನಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಾಧು ಕೋಕಿಲ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಈ ಸಿನಿಮಾನ ನಾವು ಫಸ್ಟು ಯೋಚನೆ ಮಾಡಿದಾಗ ನಾನು ಬಂದಿದ್ದು ಕಿಶೋರ್ ಸರ್ಗೆ ಹೇಳಿದ್ದು ನಾನು, ಸರ್ ಈ ಸಿನಿಮಾಗೆ ಮ್ಯೂಸಿಕ್ಕು ಸಾಧು ಅವ್ರು ಬಿಟ್ರೆ, ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಅದರ್ ಮ್ಯೂಸಿಕ್ ಡೈರೆಕ್ಟರ್ಸ್, ಪ್ರತಿಯೊಬ್ಬರ ಜೊತೆ ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ, ಬಟ್ ಈ ಸಿನಿಮಾಕ್ಕೆ ಸಾಧು ಕೋಕಿಲ ಅವರೇ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿ ತುಂಬ ಅವ್ರಿಗೆ ಕನ್ವಿನ್ಸ್ ಮಾಡಿ, ಆಮೇಲೆ ಕೊನೆಗೆ ಅವ್ರು ಕನ್ವಿನ್ಸ್ ಆಗಿಲ್ಲ, ಸರ್ ಸಾಧು ಸರೇ ಮಾಡಬೇಕು ಇದಕ್ಕೆ ಮ್ಯೂಸಿಕ್ ಅಂತ ಹೇಳಿ. ಇವತ್ತು ನಾನು ನೋಡಿಲ್ಲ, ಅವ್ರು ನೋಡಿದ್ದಾರೆ. ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ಫಸ್ಟ್ ಟೈಮ್ ಅವ್ರು ಸಾಧು ಸರ್ದು ಮ್ಯೂಸಿಕ್ಕು ರಫ್ ಆಗಿತ್ತು, ಬ್ಯಾಲೆನ್ಸ್ ಆಗಿರಲಿಲ್ಲ. ಅವ್ರು ನೋಡ್ಬಿಟ್ಟು ನಾನು ಫೋನ್ ಮಾಡಿದ್ರು, ಸಾರ್ ನೀವು ಬಂದು ಮ್ಯೂಸಿಕ್ ನೋಡಿ ಸಾರ್, ಇದು ಸಾಧು ಅವ್ರ ಮ್ಯೂಸಿಕ್ ಅನ್ಸಲ್ಲ ನಿಮಗೆ ಅಂದ್ಬಿಟ್ರು. ನನಗೆ ಹೆದರಿಕೆ ಆಗೋಯ್ತು ಫಸ್ಟು. ಇಲ್ಲ ಬಿಡಿ ಪರವಾಗಿಲ್ಲ, ಅದೇನೋ ಮಾಡ್ತಾರೆ, ನಾನು ನಾಳೆ ಬಂದು ನೋಡ್ತೀನಿ ಅಂತ. ಆಮೇಲೆ ನನಗೆ ಗೊತ್ತಿತ್ತು, ಬಿಕಾಸ್ ನಾನು ಎದೆಗಾರಿಕೆನಲ್ಲಿ ಅವ್ರು ಫೈನಲ್ ವೀಕ್ಸ್ ಹೆಂಗೆ ಮಾಡ್ತಾರೆ ಅಂತ ಕೂತ್ಕೊಂಡು ನೋಡಿದ್ದೆ. ಸುಮನ ಕಿತ್ತೂರ್ ಜೊತೆ ಕೂತ್ಕೊಂಡು ಸಾಧು ಕೋಕಿಲ್ ಅವರು ಎಲ್ಲಿ ಏರಿಳಿತಗಳು ಬೇಕು, ಎಲ್ಲಿ ಎಮೋಷನ್ ಜಾಸ್ತಿ ಇದೆ ಅನ್ನೋದು ಆ ಮನುಷ್ಯನಿಗೆ ಅಷ್ಟು ಚೆನ್ನಾಗಿ ಗೊತ್ತು ಪಲ್ಸ್. ಸೊ ಅವ್ರು ಫೈನಲ್ ಮಿಕ್ಸ್ನ ಮಾಡ್ಬೇಕಾದ್ರೆ ಎದೆಗಾರಿಕೆನ ನಾನು ಕೂತ್ಕೊಂಡು ನೋಡಿದ್ದೆ. ಸೊ ಅದನ್ನೇ ಇವಾಗ ಅವ್ರು ಬ್ಯಾಲೆನ್ಸ್ ಮಾಡಿದ್ಮೇಲೆ ನಮ್ಮ ಕಿಶೋರ್ ಅವ್ರು ಹೇಳಿದ್ರು, ಸಾರ್ ಗೂಸ್ ಬಂಪ್ಸ್ ಬರ್ಬಿಡ್ತು ಸಾರ್ ಅವ್ರು. ನಾನು ಹೇಳಿದ್ವಾ, ಗೊತ್ತು ನನಗೆ ನಮ್ಮ ಸಾಧು ಅವ್ರು ಹೆಂಗ್ ಮಾಡ್ತಾರೆ ಅನ್ನೋದು. ಒಬ್ಬ ಅದ್ಭುತವಾದ ನಟ ಅಲ್ಲದೆ ಅದ್ಭುತವಾದ ಸಂಗೀತ ನಿರ್ದೇಶಕ, ಒಬ್ಬ ಇದು ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್. ಸೊ ಸಾಧು ಅವರು ಇವತ್ತು ಏನೋ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸಾಧು ಮಹಾರಾಜ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಿನಿಮಾಗೆ ನಮ್ಗಿಂತ ಜಾಸ್ತಿ ಜೀವ ತುಂಬಿರೋದು ನೀವು. ಸೊ ಈ ವೇದಿಕೆ ಮೇಲೆ ನಿಮಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಎಡಿಟರ್ ಅರ್ಜುನ್ ಅವರು, ಸೊ ಪ್ರತಿಯೊಬ್ಬರು ನಮ್ಮ ಟೆಕ್ನಿಷಿಯನ್ಸ್ ಯಾರ್ಯಾರು ಈ ಸಿನಿಮಾಕ್ಕೆ ವರ್ಕ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹಾಗೆ ನನ್ನ ಹುಟ್ಟುಹಬ್ಬದ ಒಂದು ದಿನ ಮುಂದೆ ಪ್ರಯುಕ್ತ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಇದನ್ನ ಕೊಡುಗೆಯಾಗಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಐ ಥಿಂಕ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ಸ್ ಆಗಿ ರಿಸೀವ್ಡ್. ಆಮೇಲೆ ಈ ವೇದಿಕೆ ಮೇಲೆ ಒಂದು ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ, ಪ್ರೇಕ್ಷಕರಿಗೆ ಒಂದು ರಿಕ್ವೆಸ್ಟ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಜನ ನಮ್ಮ ಕನ್ನಡಿಗರು ಇವತ್ತು ಥಿಯೇಟರ್ಗೆ ಬರ್ತಾ ಇಲ್ಲ. ಅದು ತುಂಬ ಒಂದು ಬೇಸರದ ಸಂಗತಿ ಆಗಿದೆ. ಭಾಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಬಟ್ ಜನರ ಕೊರತೆಯಿಂದ ಒಂದು ಎರಡು ದಿನದಲ್ಲೇ ಸಿನಿಮಾಗಳನ್ನ ತೆಗೆದಾಗ್ತಾ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಬಟ್ ಜನ ಬರ್ತಾ ಇಲ್ಲ ಥಿಯೇಟರ್ಗೆ. ಮೊನ್ನೆ ರೀಸೆಂಟಾಗಿ ಯಾರೋ ಒಬ್ರು ಕೇಳಿದ್ರು, ಯಾವ ಸಿನಿಮಾ ಬೇಡ ಸರ್, ಯಾವ್ದು ಬರುತ್ತೆ ಸರ್ ಓ ಟಿ ಟಿಗೆ ಅಂತ. ಯಾಕೆ ಅದನ್ನು ಕೇಳ್ತಾ ಇದ್ದೀರಲ್ಲ, ಓ ಟಿ ಟಿ ನೋಡ್ಬೋದಲ್ಲ ಸರ್ ಸಿನಿಮಾ ಅಂತ. ಈ ಓ ಟಿ ಟಿ ಅನ್ನೋದು ಹೆಂಗಾಗ್ಬಿಟ್ಟಿದೆ ನಮಗೆ ಅಂದರೆ, ಸಿನಿಮಾ ಅಲ್ಲಿಗೆ ಬರುತ್ತೆ ಅನ್ನೋದು ಅವ್ರಿಗೆ ಡೆಫಿನೆಟ್ ಆಗ್ಬಿಟ್ಟಿದೆ. ಸೊ ದಯವಿಟ್ಟು ನಾನು ಹೇಳೋದೇನಂದ್ರೆ, ಓ ಟಿ ಟಿಲಿ ಬಂದಾಗ ಮತ್ತೆ ಒಂದ್ಸರಿ ನೋಡಿ, ನೋ ಪ್ರಾಬ್ಲಮ್, ಬಟ್ ದಯವಿಟ್ಟು ಸಿನಿಮಾವನ್ನ ಥಿಯೇಟ್ರಿಗೆ ಬಂದು ನೋಡಿ. ಏಕೆಂದ್ರೆ ನೀವು ಬಂದು ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಸಿನಿಮಾವನ್ನು ನೋಡಿದ್ರೆ ನಮಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದಕ್ಕೆ ನಮಗೊಂದು ಉತ್ತೇಜನ ಸಿಗ್ದಂಗಾಗುತ್ತೆ. ಸೊ ಈ ವೇದಿಕೆ ಮೇಲೆ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು, ಕನ್ನಡ ಸಿನಿಮಾವನ್ನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು, ಮೊದಲನೇ ಆದ್ಯತೆ ಕನ್ನಡ ಸಿನಿಮಾ ಕೊಟ್ಟು, ಕನ್ನಡ ಸಿನಿಮಾಗಳನ್ನ ಬೆಳೆಸಿ, ಕನ್ನಡ ಸಿನಿಮಾಗಳನ್ನ ಉಳಿಸಿ, ಅದು ನಿಮ್ಮ ಕೈಲಿದೆ. ಸೊ ಹಾಗೆ ಮತ್ತೆ ನನ್ನ ಟೆರರ್ ಚಿತ್ರದ ನಿರ್ಮಾಪಕರಾದ ಮಂಜುನಾಥ್ ಗೌಡರಿಗೆ, ನನ್ನ ನಿರ್ದೇಶಕ ರಂಜನ್ಗೆ, ಅವ್ರ ಅಸೋಸಿಯೇಟ್ ಡೈರೆಕ್ಟರ್ ಚಿಂಟು ಅವ್ರಿಗೆ, ನಮ್ಮ ಕೃಷ್ಣ ಸರ್ಗೆ, ಆಮೇಲೆ ನಿರ್ಮಾಪಕರ ಮಗನಿಗೆ, ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ಆ್ಯಂಡ್